ಪ್ರೀತಿಯ ವೀಕ್ಷಕರೇ, ಇವತ್ತು ಯೂಟ್ಯೂಬ್ ಚಾನಲ್ ಯಾರ್ಯಾರ್ದಿದೆಯೋ ಅವ್ರಿಗೆ ಯೂಸ್ಫುಲ್ ಆದಂತ ಒಂದು ವಿಡಿಯೋನ ಇವತ್ತು ಮಾಡಕ್ ಬರ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಇರೋರಿಗೆ ಯೂಸ್ಫುಲ್ಲಾ ಏನದು ಅಂತ ಕೇಳ್ತೀರಾ? ಬನ್ನಿ ನೋಡೋಣ. ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಬಹಳ ಟ್ರೆಂಡ್ ಆಗಿದೆ. ಏನಿದು? ಎಷ್ಟೋ ಜನ ಲಾಗ್ಗಳನ್ನ ಮಾಡ್ತಿದ್ದಾರೆ, ಪ್ರೊಫೆಷನಲ್ ಆಗಿ ಒಂದೊಂದು ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ಕೊಂಡಿದ್ದಾರೆ, ಹಲವಾರು ವಿಚಾರಗಳನ್ನ ಇಟ್ಕೊಂಡು ಯೂಟ್ಯೂಬ್ ಅನ್ನ ಮಾಡ್ತಾರೆ. ಜೊತೆಗೆ ಕೆಲವು ಜನ ಹಾಬಿಯಾಗಿ ಮಾಡ್ತಾರೆ, ಕೆಲವು ಜನ ಅದನ್ನ ಪ್ರೊಫೆಷನಲ್ ಆಗಿ ತೆಗೆದುಕೊಂಡು ದುಡಿಬೇಕು ಅಂತ ಮಾಡ್ತಾರೆ. ಹೀಗೆ ಎಷ್ಟೋ ಜನ ಹಣ ಗಳಿಸೋರಿದ್ದಾರೆ, ಎಷ್ಟೋ ಜನ ಒಂದು ಹಾಬಿಯಾಗಿ ಇಟ್ಕೊಂಡು ನಾಲೆಡ್ಜ್ ಅನ್ನ ಶೇರ್ ಮಾಡೋರಿದ್ದಾರೆ. ಇವ್ರೆಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದು. ಹೇಗೆ ಎಡಿಟ್ ಮಾಡೋದು? ಹಲವಾರು ಜನ ಹಲವಾರು ರೀತಿ ಎಡಿಟ್ ಮಾಡ್ತಾರೆ. ಕೆಲವು ಜನ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ತಾರೆ, ಕೆಲವು ಜನ ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡ್ತಾರೆ, ಕೆಲವು ಜನ ಡೆಸ್ಕ್ಟಾಪ್ ಅಲ್ಲಿ ಎಡಿಟ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ವಿಧಾನದಲ್ಲಿ ಎಡಿಟ್ ಮಾಡೋದಕ್ಕೆ ಹೋಗ್ತಾರೆ. ಅದರಂತೆ ಕೆಲವು ಜನ ಬೇರೆಯವ್ರ ಹತ್ರ ಎಡಿಟ್ ಮಾಡಿಸೋದು ಉಂಟು. ಅವರೆಲ್ಲ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿಸ್ಬೇಕು ಅಂತ ಹೇಳಿದವರು, ಅದಕ್ಕಾಗಿ ಇರ್ತಕ್ಕಂಥ ಪ್ರೊಫೆಷನಲ್ ಯಾರಿದಾರೋ ಅಂಥವ್ರ ಹತ್ರ ಎಡಿಟ್ ಮಾಡಿಸೋದು ಉಂಟು. ಹಾಗಾದ್ರೆ ಪ್ರೊಫೆಷನಲ್ ಆಗಿ ಬೇರೆಯವ್ರ ಹತ್ರ ಎಡಿಟ್ ಮಾಡ್ಸೋಕ್ ಆಗದೆ ಇರ್ತಕ್ಕಂಥವ್ರು ತಾವೇ ಎಡಿಟ್ ಮಾಡ್ಕೊಳ್ಳೋದು ಹೇಗೆ? ನಾನು ಹೆಚ್ಚು ಖರ್ಚು ಮಾಡಕ್ಕಾಗಲ್ಲ, ನಾನೇ ಒಂದಷ್ಟು ಎಡಿಟಿಂಗ್ ಕಲ್ತ್ಕೋಬೇಕು ಮತ್ತು ನಾನೇ ಅಪ್ಲೋಡ್ ಮಾಡಬೇಕು ನನ್ನ ಚಾನಲ್ಗೆ ಹಲವು ವಿಡಿಯೋಗಳನ್ನ ಅಂತಕ್ಕಂಥವ್ರು ಹೇಗೆ ಸ್ವತಃ ಬೇಸಿಕ್ ಆಗಿ ಒಂದಷ್ಟು ಕಲ್ತ್ಕೊಂಡು ಹೇಗೆ ಎಡಿಟ್ ಮಾಡೋದು? ಜೊತೆಗೆ ಎಡಿಟ್ ಮಾಡ್ತಕ್ಕಂಥ ವಿಡಿಯೋಗಳು ತುಂಬಾ ಚೆನ್ನಾಗಿ ಯೂಟ್ಯೂಬ್ ನಲ್ಲಿ ಬ್ರೈಟ್ನೆಸ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ಹೇಗೆ ಅದನ್ನ ಮಾಡ್ಕೊಳ್ತಕ್ಕಂಥದ್ದು, ಈ ತರದ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಎಷ್ಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ, ಅದು ಬ್ಲರ್ ಬರುತ್ತೆ, ಮತ್ತೆ ಲೈಟಿಂಗ್ಸ್ ಇರಲ್ಲ, ಮತ್ತೆ ಅದರ ಒಂದು ಟ್ರಾನ್ಸಾಕ್ಷನ್ ಗಳು ಏನು ಅಪ್ಲೈ ಮಾಡಿರಲ್ಲ, ಮತ್ತೆ ಎಫೆಕ್ಟ್ ಏನು ಇರಲ್ಲ. ಈ ತರದವನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಯಾವ ಸಾಫ್ಟ್ವೇರ್ ಇಂದ ನಾವು ಈ ತರದಲ್ಲಿ ಎಡಿಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಆ ತರದ ವಿಚಾರವನ್ನ ಇವತ್ತು ಮಾತಾಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಬನ್ನಿ. ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನೀವು ಈ ವಿಡಿಯೋನ ಸುಮ್ಮನೆ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ತರದ ವಿಡಿಯೋಗಳು ತುಂಬಾ ಜನಕ್ಕೆ ಬೇಕಾಗತ್ತೆ, ದಯಮಾಡಿ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಯೂಟ್ಯೂಬರ್ಸ್ಗೆ ಉಪಯೋಗ ಆಗ್ತಕ್ಕಂಥ ಒಂದು ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ನಿಮ್ಮನ್ನ ನೇರವಾಗಿ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೇನೆ. ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಹೇಗೆ ಅದನ್ನ ಓಪನ್ ಮಾಡ್ಕೋಬೇಕು, ಮತ್ತೆ ಹೇಗೆ ಟ್ರ್ಯಾಕ್ ಗಳನ್ನ ಹಾಕೋಬೇಕು, ಜೊತೆಗೆ ಎಡಿಟ್ ಅನ್ನ ಹೇಗ್ ಮಾಡಬೇಕು, ಎಫೆಕ್ಟ್ಸ್ ಅನ್ನ ಹೇಗ್ ಬಳಸಬೇಕು ಅಂತಕ್ಕಂಥದ್ದನ್ನ ನಿಮ್ಗೆ ವಿತ್ ಲೈವ್ ತೋರಿಸ್ಕೊಡ್ತೀನಿ. ಬನ್ನಿ. ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಇರಬೇಕು. ನಿಮ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡಕ್ ಹೋಗ್ತೀನಿ. ಇವತ್ತು ಹೇಗೆ ಯೂಟ್ಯೂಬ್ ವಿಡಿಯೋಗಳನ್ನ ಎಡಿಟ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ. ನಾನು ಯೂಸ್ ಮಾಡ್ತಕ್ಕಂಥ ಯೂಟ್ಯೂಬ್ ಎಡಿಟ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ವಂಡರ್ಸೆರ್ ಫಿಲ್ಮೋರಾ ತುಂಬಾ ಜನ ಯೂಟ್ಯೂಬರ್ಸ್ ಎಡಿಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಬೆಸ್ಟ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಫ್ರೀ ವರ್ಷನ್ ಅಲ್ಲೂ ಸಿಗುತ್ತೆ, ಪೇಯ್ಡ್ ವರ್ಷನ್ ಅಲ್ಲೂ ಸಿಗುತ್ತೆ. ಫ್ರೀ ವರ್ಷನ್ ಅಲ್ಲಿ ಒಂದು ಲಿಮಿಟೆಡ್ ಫೀಚರ್ಸ್ ಇದೆ, ಪೇಯ್ಡ್ ವರ್ಷನ್ ಅಲ್ಲಿ ತುಂಬಾ ಫೀಚರ್ಸ್ ಇದೆ. ತುಂಬಾ ಆಪ್ಷನ್ಸ್ ಇಟ್ಕೊಂಡು ನೀವು ಅದನ್ನ ಎಡಿಟ್ ಮಾಡ್ತಾ ಹೋಗ್ಬೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ನೀವು ಎಡಿಟ್ ಮಾಡಬಹುದು, ತುಂಬಾ ಫಾಸ್ಟ್ ಆಗಿ ಎಡಿಟ್ ಮಾಡಬಹುದು. ಈಗ ಫಿಲ್ಮೋರಾ 13.1.8 ಈ ತರದಲ್ಲಿ ಬಂದಿದೆ. ಈಗ 13+ ಅಲ್ಲಿ ಅದು ಅಪ್ಗ್ರೇಡೇಷನ್ಸ್ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ, ತುಂಬಾ ಫೀಚರ್ಸ್ ಇದೆ. ಇದನ್ನ ನೀವು ನೋಡ್ಬೋದು. ನಾನು ಕೂಡ ಫಿಲ್ಮೋರಾ 13 ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಬನ್ನಿ ಹಾಗಾದ್ರೆ ನೋಡೋಣ, ಓಪನ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿರೋದ್ರಿಂದ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಿಲ್ಮೋರಾ 13 ಡಬಲ್ ಕ್ಲಿಕ್ ಮಾಡಿ ಹೀಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಹೀಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅನ್ನೋದನ್ನ ತೆಗೆದುಕೊಳ್ಳಿ. ಓಕೆ, ಹೀಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕಂಪ್ಲೀಟ್ ಕೆಲಸವನ್ನು ಮಾಡಬೇಕಾಗತ್ತೆ. ಇದು 4 ಭಾಗ ಆಗುತ್ತೆ. ಒಂದು ಇಂಪೋರ್ಟ್ ಮಾಡ್ಲಿಕ್ಕೆ ವಿಡಿಯೋಸು, ಆಡಿಯೋಸು, ಫೋಟೋಸು, ಒಂದು ಡಿಸ್ಪ್ಲೇಗೆ, ಒಂದು ಏನೇನ್ ಕರೆಕ್ಷನ್ಸ್ ಆಡಿಯೋ, ವಿಡಿಯೋ ಮತ್ತೆ ಸ್ಪೀಡು ಕರೆಕ್ಷನ್ಸ್ ಯಾವ ತರ ಮಾಡಬೇಕು ಅನ್ನೋದಕ್ಕೆ ಒಂದು. ನೆಕ್ಸ್ಟ್ ಇದು ಎಷ್ಟನ್ನ ಹಾಕ್ಬೇಕು, ಎಷ್ಟನ್ನ ತೆಗಿಬೇಕು, ಕಟ್ ಮಾಡಬೇಕು, ಇದೆಲ್ಲ ಆಪ್ಷನ್ಸ್ ಇಲ್ಲ. ಅಂದ್ರೆ ಕಂಪ್ಲೀಟ್ ಇಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತೀರಾ, ಇಲ್ಲಿ ಎಡಿಟ್ ಮಾಡ್ತಾ ಹೋಗ್ತೀರಾ, ಮತ್ತೆ ಟ್ರ್ಯಾಕ್ ಗಳನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀರಾ.
ಇದಿಷ್ಟು. ಹಾಗಾದ್ರೆ ಒಂದು ವಿಡಿಯೋ ತೆಗೆದುಕೊಂಡು ನಾವೀಗ ಇದನ್ನ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನಾನು ಈಗ ಇಂಪೋರ್ಟ್ ಮಾಡೋದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೈಲ್ ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ, ಫೈಲ್ ಅನ್ನ ತಗೋಬಹುದು. ನಾನು ಒಂದು ಫೈಲ್ ಅನ್ನ ಈಗ ಓಪನ್ ಮಾಡಬಹುದು ಅಥವಾ ಡಬಲ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ, ಅಥವಾ ಡ್ರ್ಯಾಗ್ ಮಾಡಾದ್ರೂ ಹಾಕೋಬಹುದು. ನಾನು ಓಪನ್ ಮಾಡ್ಕೊತಾ ಇದ್ದೀನಿ, ಬಂತು ನೋಡಿ. ಈಗ ಇಲ್ಲಿ ಬಂದದ್ದನ್ನ ಜಸ್ಟ್ ತೆಗೆದುಕೊಂಡು ಇಲ್ಲಿ ಡ್ರ್ಯಾಗ್ ಮಾಡಿ ವಿಡಿಯೋ ಟ್ರ್ಯಾಕ್ ಮೇಲೆ ಇಟ್ಕೋಬೇಕು. ಇಟ್ಟ ತಕ್ಷಣ ನಿಮ್ಗೆ ಒಂದು ಆಪ್ಷನ್ಸ್ ಬರುತ್ತೆ, ಯಾವ ಒಂದು ಫ್ರೇಮ್ ಅಲ್ಲಿ ಈ ವಿಡಿಯೋ ಎಡಿಟ್ ಆಗ್ತಾ ಹೋಗ್ಬೇಕು, ಮತ್ತೆ ನೆಕ್ಸ್ಟ್ ಇದನ್ನ ಔಟ್ಪುಟ್ ಕೊಡಬೇಕು ಅಂತ ಕೇಳುತ್ತೆ. ಅದು ಡಿಫಾಲ್ಟ್ ಆಗಿ ಕೇಳುತ್ತೆ 59.94 ಫ್ರೇಮ್ ರೈಟ್ ಅಲ್ಲಿ ಇದನ್ನ ಕೊಡ್ಲಾ ಅಂತ ಹೇಳುತ್ತೆ. ಬೇಡ, ನಾನು ಸ್ವಲ್ಪ ಇದನ್ನ ಡಿಫ್ರೆಂಟ್ ಆಗಿ ಮಾಡ್ತೇನೆ ಅಂತ. ಇದು ಸ್ವಲ್ಪ ಜಾಸ್ತಿ, ಇದು ಏನು ಸ್ಪೋರ್ಟ್ಸ್ ಆ ತರದ ಕೆಲವು ವಿಡಿಯೋಗಳನ್ನ ಎಡಿಟ್ ಮಾಡಕ್ ಹಾಕ್ತಾರೆ. ಇದನ್ನ ನಾವು ನಾರ್ಮಲ್ ವಿಡಿಯೋಗಳನ್ನ ಹಾಕ್ಲಿಕ್ಕೆ 25 to 30 ಫ್ರೇಮ್ ರೇಟ್ ಅಲ್ಲಿ ಹಾಕಿದ್ರೆ ಸಾಕು. ಇನ್ನು ರೆಸಲ್ಯೂಷನ್ಸ್ ಅದೇ ಹೇಳುತ್ತೆ, 1920x1080 ಇದು ಹೇಳುತ್ತೆ. ಇದೇ ರೇಟ್ ಅಲ್ಲಿ ನಾವು ಹಾಕೋಬಹುದು. ಇದನ್ನ ಹಾಕೋತೀನಿ ನಾನು. ಓಕೆ, ಹಾಗಾದ್ರೆ ವಿಡಿಯೋ ಬಂದಿದೆ ನೋಡಿ. ಇಲ್ಲಿ ಡಿಸ್ಪ್ಲೇ ಬಂದಿದೆ, ಇಲ್ಲಿ ಟ್ರ್ಯಾಕ್ ಮಲ್ಲಿದೆ, ಮತ್ತೆ ಆಡಿಯೋ ಟ್ರ್ಯಾಕ್ ಒಂದಿದೆ, ವಿಡಿಯೋ ಟ್ರ್ಯಾಕ್ ಒಂದಿದೆ. ಬೇರೆ ಟ್ರ್ಯಾಕ್ ಗಳನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಜಸ್ಟ್ ವಿಡಿಯೋನ ಡ್ರ್ಯಾಗ್ ಮಾಡಿದ್ರು ಒಂದು ಟ್ರ್ಯಾಕ್ ಇನ್ಸರ್ಟ್ ಆಗುತ್ತೆ, ಅಥವಾ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ಆಡಿಯೋ ವಿಡಿಯೋ ಟ್ರ್ಯಾಕ್ ಅಂತ ಇದೆಯಲ್ಲ, ಇದು ನಿಮ್ಗೆ ಏನ್ ಬೇಕು ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಒಂದು ಆಡಿಯೋ ವಿಡಿಯೋ ಟ್ರ್ಯಾಕ್ ಬಂದ್ಬಿಡುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಈಗ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದು ನೋಡೋಣ. ಈಗ ನೋಡಿ, ಇಲ್ಲೇನು ಬಲಗಡೆ ಆಪ್ಷನ್ಸ್ ಬರ್ತಾ ಇಲ್ಲ. ವಿಡಿಯೋಗೆ ಯಾವ್ಯಾವ ಕಲರ್ಸ್ ಕೊಡ್ಬೇಕು, ಆಡಿಯೋ ಏನಾದ್ರೂ ಎಫೆಕ್ಟ್ ಬೇಕಾ ಅಂತ ಇಲ್ಲೇನು ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ ಅಲ್ಲಿ ಇರೋ ಈ ವಿಡಿಯೋ ಮೇಲೆ ನೀವು ಒಂದು ಕ್ಲಿಕ್ ಮಾಡ್ಬೇಕು ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೈಟ್ ಫ್ರೇಮ್ ಬಂತು ಸುತ್ತ. ಈ ವೈಟ್ ಫ್ರೇಮ್ ಇದ್ರೆ ಇಲ್ಲಿ ಕರೆಕ್ಷನ್ಸ್ಗೆ ಒಂದು ಡಿಸ್ಪ್ಲೇ ಆಗುತ್ತೆ ನೋಡಿ. ಕರೆಕ್ಷನ್ ಡಿಸ್ಪ್ಲೇ ಆಗಿದೆ ನೋಡಿ. ಈಗ ವಿಡಿಯೋದಲ್ಲಿ ಇಷ್ಟು ಕರೆಕ್ಷನ್ ನೀವು ಮಾಡ್ಕೋಬಹುದು. ಇಷ್ಟು ಕರೆಕ್ಷನ್ಸ್ ಇದೆ. ವಿಡಿಯೋ ಕರೆಕ್ಷನ್ಸ್ ಏನೇನ್ ಬೇಕು, ಈ ವಿಡಿಯೋ ಫ್ಲಿಪ್ ಆಗ್ಬೇಕಾ, ಯಾವ ತರ ಇರಬೇಕು, ಪೊಸಿಷನ್ಸ್ ಎಲ್ಲಿರ್ಬೇಕು ವಿಡಿಯೋದು, ಇದೆಲ್ಲ ಕರೆಕ್ಷನ್ಸ್ ನ ಇಲ್ಲಿ ಮಾಡ್ಬೋದು ನೀವು. ನೆಕ್ಸ್ಟ್ ಆಡಿಯೋ ಕರೆಕ್ಷನ್ಸ್, ಆಡಿಯೋ ವಾಲ್ಯೂಮ್ ಎಷ್ಟಿರ್ಬೇಕು, ಲೆಫ್ಟ್ ಟು ರೈಟ್ ಎಷ್ಟಿರ್ಬೇಕು, ಇನ್ ಫೇಡ್ ಔಟ್ ಎಷ್ಟಿರ್ಬೇಕು, ಮತ್ತೆ ಇದು ಈಕ್ವಲೈಸರ್ಸ್ ಎಷ್ಟಿರ್ಬೇಕು, ಮತ್ತೆ ಇದು ಕ್ಲಾಸಿಕಲ್ ಇರ್ಬೇಕಾ, ಡಾನ್ಸ್ ಅಲ್ಲಿ ಇರ್ಬೇಕಾ, ಲೋ ಬೇಸ್ ಅಲ್ಲಿ ಇರ್ಬೇಕಾ, ಪಾಪ್ ಅಲ್ಲಿ ಇರ್ಬೇಕಾ, ಇದು ನೆಕ್ಸ್ಟ್ ಈ ನಾಯ್ಸ್ ಅಂದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಏನಾರು ಇದ್ರೆ ರಿಮೂವ್ ಮಾಡ್ಬೇಕಾ, ವಿಂಡ್ ರಿಮೂವ್ ಮಾಡ್ಬೇಕಾ, ಇದೆಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕಲರ್ ಕರೆಕ್ಷನ್ಸ್ ಅಲ್ಲಿ ನೋಡಿ, ಯಾವ್ಯಾವ ಕಲರ್ ಕರೆಕ್ಷನ್ಸ್ ಬೇಕು ಅಂತ ಹೇಳುತ್ತೆ. ಟೆಂಪರೇಚರು, ಟಿಂಟು, ವೈಬ್ರೆಂಟ್, ಸ್ಯಾಚುರೇಷನ್ಸ್, ಕಾಂಟ್ರಾಕ್ಟ್ಸ್, ಹೈಲೈಟ್ಸ್, ಶಾಡೋಸ್, ಬ್ರೈಟ್ನೆಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಸ್ಪೀಡ್ ಬರುತ್ತೆ. ಡಿಫಾಲ್ಟ್ ಸ್ಪೀಡ್ ಅಲ್ಲಿ ಇರುತ್ತೆ. ಇದನ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಡಿಫಾಲ್ಟ್ ಸ್ಪೀಡ್ ಇಂದ ಬೇರೆ ಬೇರೆ ಸ್ಪೀಡ್ ಅನ್ನ ಮತ್ತೆ ಸ್ಲೋ ಅನ್ನ ನೀವು ಮಾಡ್ಕೋಬಹುದು. ಇದಿಷ್ಟು ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡೋದ್ರಿಂದ ಈ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡೋದು ಇಷ್ಟು ಓಪನ್ ಆಗುತ್ತೆ. ನಾನು ಫಸ್ಟ್ ಕಲರ್ ಕರೆಕ್ಷನ್ಸ್ ಹೋಗ್ತಾ ಇದ್ದೀನಿ. ಕಲರ್ ಕರೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ನೀವು ಏನು ಇದು ನಾರ್ಮಲ್ ನನ್ನ ನೋಡಿ, ಇದು ಯಾವುದು ಕಲರ್ ಕರೆಕ್ಷನ್ಸ್ ಇಲ್ಲ. ಇಲ್ಲಿ ನಿಮ್ಗೆ ಹಲವಾರು ಕರೆಕ್ಷನ್ಸ್ ಕಲರ್ಸ್ ಹೇಳಿದೀನಿ ಆಲ್ರೆಡಿ. ಈ ತರ ಎಲ್ಲ ನೀವು ಮಾಡ್ಕೋಬಹುದು ಅಂತೇಳಿ. ಚೇಂಜ್ ಆಗುತ್ತೆ, ನಿಮ್ಗೆ ಚೇಂಜ್ ಆಗುತ್ತೆ. ಈಗ ನಾನು ನೋಡಿ ಬ್ರೈಟ್ನೆಸ್ ಅನ್ನ, ಎಕ್ಸ್ಪೋಜರ್ ನ ಚೇಂಜ್ ಮಾಡ್ತೀನಿ. ಬ್ರೈಟ್ನೆಸ್ ಇಲ್ಲಿ ವಿಡಿಯೋನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇಲ್ಲಿ ಶೋ ಆಗ್ತಕ್ಕಂಥ ವಿಡಿಯೋನ ಬ್ರೈಟ್ನೆಸ್ ನೀವು ಪಾಸ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಎಲ್ಲ ಚೇಂಜ್ ಆಗೋದು. ನೀವು ಪ್ಲೇ ಮಾಡ್ತಾ ಇದ್ದು ಚೇಂಜ್ ಮಾಡಿದ್ರೆ ಚೇಂಜ್ ಆಗಲ್ಲ. ಅದಕ್ಕೆ ಪಾಸ್ ಇಟ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಈಗ ನಾನು ಬ್ರೈಟ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಬ್ರೈಟ್ ಆಗ್ತಾ ಇದೆ ನೋಡಿ, ಎಷ್ಟು ಬ್ರೈಟ್ ಆಗ್ಬಿಡುತ್ತೆ. ಎಷ್ಟು ಬೇಕು ಅಷ್ಟು ನಿಂತ್ಕೊಳ್ಳೋದು. ಈಗ ಡಿಫಾಲ್ಟ್ ಬಂದ್ಬಿಡ್ತಾ ಇದೆ. ಹೀಗೆ ಎಲ್ಲವನ್ನ ನೀವು ಇಲ್ಲಿ ಮಾಡ್ಕೋಬಹುದು. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದಷ್ಟು ಗೊತ್ತಾಗ್ಬಿಡುತ್ತೆ. ಜೊತೆಗೆ ಇದೆಲ್ಲ ಕರೆಕ್ಷನ್ಸ್ ಮಾಡಿದ್ಮೇಲೆ ನೀವು ಇಲ್ಲಿ ಕೆಳಗಡೆ ಬಲಭಾಗದಲ್ಲಿ ಸೇವ್ ಆಸ್ ಕಸ್ಟಮ್ ಅಂತಿದೆಯಲ್ಲ, ಈ ಸೇವ್ ಆಸ್ ಕಸ್ಟಮ್ ಅಂತಕ್ಕಂಥದ್ದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವೇನು ಇಲ್ಲಿ ಚೇಂಜ್ ಮಾಡಿದ್ರೋ ಅದು ಇಲ್ಲಿ ಮೇಲ್ಭಾಗದಲ್ಲಿ ಬಂದು ಕುಳಿತಿರುತ್ತೆ. ನೀವೇನ್ ಚೇಂಜ್ ಮಾಡಿರೋದು ಅದು ಸೇವ್ ಆಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಒಂದು ಚೇಂಜಸ್ ಕಾಣಿಸುತ್ತೆ. ಅದೇ ತರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನೋಡಿ ಕಲರ್ ಕರೆಕ್ಷನ್ಸ್ ನೋಡಿ 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 ಕಲರ್ ಕರೆಕ್ಷನ್ಸ್ ಡಿಫಾಲ್ಟ್ ಇಟ್ಕೊಂಡಿದ್ದೀನಿ ಒಂದಷ್ಟು.
ಈಗ ಹೊಸದಾಗಿ ಒಂದ್ ಮಾಡ್ತೀನಿ ಬನ್ನಿ. ಈಗ ನನಗೆ ಬ್ರೈಟ್ನೆಸ್ ಸ್ವಲ್ಪ ಬೇಕಿದ್ದಕ್ಕೆ ಎಕ್ಸ್ಪೋಜರ್ ಬೇಕು, ಸ್ವಲ್ಪ ಎಕ್ಸ್ಪೋಜರ್ ಆಗ್ತಾ ಇದೀನಿ ನೋಡಿ. ಎಕ್ಸ್ಪೋಜರ್ ಹಾಕೊಂಡೆ, ಸಾಕು, ಎಕ್ಸ್ಪೋಜರ್ ಸಾಕು. ಬ್ರೈಟ್ನೆಸ್ ಬೇಕು, ಸ್ವಲ್ಪ ಬ್ರೈಟ್ನೆಸ್ ಹಾಕ್ತಾ ಇದೀನಿ, ಸಾಕು, ಬ್ರೈಟ್ನೆಸ್ ಸಾಕು. ನೆಕ್ಸ್ಟ್ ಹೈಲೈಟ್ಸ್ ಏನ್ ಬೇಕು, ಸ್ವಲ್ಪ ಹೈಲೈಟ್ ಆಗ್ಬೇಕಿದು, ಕಲರ್ಸ್ ಇದೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟೆಂಪರೇಚರ್ ಬೇಡ, ಸ್ಯಾಚುರೇಷನ್ ಬೇಕು, ಸ್ವಲ್ಪ ಸ್ಯಾಚುರೇಷನ್ ಆಗ್ತಾ ಇದ್ದೀನಿ, ಓಕೆ. ಇದಿಷ್ಟು ಸಾಕು ಅಂತ ಅನ್ಕೋತೀನಿ. ಸೇವ್ ಅಸ್ ಕಸ್ಟಮ್ ಅಂತ ಮಾಡಿದ್ರೆ ಹೇಳುತ್ತೆ ಇದು ಸೇವ್ ಮಾಡ್ಲಾ ಅಂತ. ಸೇವ್ ಮಾಡೋದ್ರೆ ಸೇವ್ ಆಗ್ಬಿಡುತ್ತೆ, ಬೇಡ ಅಂದ್ರೆ ಹಾಗೆ ಇರುತ್ತೆ ನೋಡಿ. ಹೀಗೆ ಸ್ವಲ್ಪ ಬ್ರೈಟ್ನೆಸ್ ಎಲ್ಲ ಹಾಕೊಂಡೆ. ಇದು ನಾವೇ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಕಲರ್ ಕರೆಕ್ಷನ್ಸ್ ಎಲ್ಲ ಅಂತಕ್ಕಂಥದ್ದು. ಓಕೆ, ನೋಡಿ, ಇದನ್ನ ನಾವೇ ಕರೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಗೊತ್ತಾಯ್ತಲ್ಲ. ಸರಿ, ಹಾಗಾದ್ರೆ ಇಷ್ಟು ಕರೆಕ್ಷನ್ಸ್ ನ ಮಾಡ್ಕೊಂಡ್ರೆ ಇನ್ನೂ ಒಂದು ವಿಧಾನದಲ್ಲಿ ಕಲರ್ ಕರೆಕ್ಷನ್ಸ್ ನ ಮಾಡ್ಬೋದು ನೀವು. ಏನಂತ ಹೇಳಿದ್ರೆ ಇಲ್ಲಿ ಎಡಭಾಗದಲ್ಲಿ ಮೇಲ್ಗಡೆ ಎಫೆಕ್ಟ್ಸ್ ಅಂತ ಇದೆ. ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕು. ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ಎಲ್ಲವೂ ಕೂಡ ಬರ್ತವೆ. ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ತಗೋಬಹುದು. ಇಲ್ಲಿ ಈ ಎಫೆಕ್ಟ್ಸ್ ಅಲ್ಲಿ ಇಲ್ಲಿ ಬಂದ್ರೆ ನಿಮ್ಗೆ ಹಲವಾರು ಎಫೆಕ್ಟ್ಸ್ ಗಳು ಗೊತ್ತಾಗತ್ತೆ. ನಾನು ಇಲ್ಲಿ ನೋಡಿ, ಇಲ್ಲೊಂದು ಹುಡುಗಿ ಫೋಟೋ, ಬಿಳಿಯಾದಂತ ಹುಡುಗಿ ಫೋಟೋ ಇದೆ ನೋಡಿ. ಇದೊಂದು ಎಫೆಕ್ಟ್ ಇಲ್ಲಿ ಅವರೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೀವು ಈ ಎಫೆಕ್ಟ್ ಅನ್ನ ತೆಗೆದುಕೊಂಡು ಬಂದು ನಿಮ್ಮ ಈ ವಿಡಿಯೋ ಟ್ರ್ಯಾಕ್ ಮೇಲೆ ಇಟ್ಟರೆ ಅದು ಬರುತ್ತೆ. ನಾನೀಗ ಡಿಫಾಲ್ಟ್ ಹೋಗ್ಬಿಡ್ತೀನಿ, ಇದು ಹೋಗ್ಬಿಡ್ತೀನಿ ನೋಡಿ. ನನ್ಗೋಗಿದ್ದೀನಿ. ಈಗ ನಾನು ಈ ಒಂದು ಎಫೆಕ್ಟ್ ಅನ್ನ ತಗೊಂಡು ಬಂದು ಹೀಗೆ ಮೇಲಿಡ್ತಾ ಇದೀನಿ, ಟ್ರ್ಯಾಕ್ ಮೇಲಿಡ್ತಾ ಇದೀನಿ ನೋಡಿ. ನಿಮ್ಗೆ ಬ್ರೈಟ್ನೆಸ್ ಗಿಂತ ಸ್ಕಿನ್ ಸ್ವಲ್ಪ ಸ್ಮೂತ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕೆಲವು ಎಫೆಕ್ಟ್ ಅನ್ನ ಅವರೇ ಇಟ್ಟಿದ್ದಾರೆ. ಅವನ್ನ ನೀವು ಬೇಕಾದ್ರೆ ಮಾಡ್ಕೋಬಹುದು. ಬ್ರೈಟ್ನೆಸ್ ಕೆಲವು ಇಟ್ಟಿದ್ದಾರೆ, ಕಲರ್ಸ್ ಎಲ್ಲ ಇಟ್ಟಿದ್ದಾರೆ, ನೀವು ನೋಡ್ಕೊಂಡು ಮಾಡ್ಕೋಬಹುದು. ಇದೇ ತರ ರೆಡಿ ಇರುತ್ತೆ. ನಿಮ್ಗೆ ರೆಡಿ ಬೇಡ, ನಾನೇ ಕಸ್ಟಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಕಸ್ಟಮ್ ನ ಮಾಡ್ಕೋಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ನಾನೀಗ ಕಸ್ಟಮ್ನೆ ಇಟ್ಕೊಳ್ತೀನಿ. ಈಗ ನಾನು ಕಸ್ಟಮ್ ಇಟ್ಕೋತೀನಿ, ಬನ್ನಿ ಅಂತಕ್ಕಂಥದ್ದು. ಓಕೆ, ಇದನ್ನ ಇಟ್ಕೊಂಡಿದ್ದೀನಿ ನಾನು. ಕಸ್ಟಮ್ ನಾನೇ ಮಾಡಿದ್ದನ್ನ ಇಟ್ಕೊಂಡಿದ್ದೀನಿ. ಈಗ ವಿಡಿಯೋನ ಪ್ಲೇ ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಫಸ್ಟ್ ಇಂದ ಪ್ಲೇ ಮಾಡೋಣ ಬನ್ನಿ. ಕಲರ್ ಕರೆಕ್ಷನ್ಸ್ ಆಗಿದೆ ನೋಡಿ. ಕಲರ್ ಕರೆಕ್ಷನ್ಸ್ ಆಯ್ತು. ಬ್ರೈಟ್ನೆಸ್ ಎಲ್ಲ ಇಟ್ಟಿದ್ದೀನಿ. ಓಕೆ, ಈಗ ಬನ್ನಿ ಪ್ಲೇ ಮಾಡೋಣ. ಪ್ಲೇ ಆಗ್ತಾ ಇದೆ. ನೋಡಿ, ಇಲ್ಲಿ ಯಾವುದೇ ವಾಯ್ಸ್ ಇಲ್ಲ, ಏನಿಲ್ಲ, ಏನೇ ಆಕ್ಟಿಂಗ್ ಇಲ್ಲ, ಏನು ಇಲ್ಲ, ಬೇಕಾಗಿಲ್ಲ. ಈಗ ವಾಯ್ಸ್ ಇಲ್ಲಿವರೆಗೆ ನಮಗೆ ಈ ವಿಡಿಯೋ ಬೇಡ, ಕಟ್ ಮಾಡಬೇಕು ಅಲ್ವಾ. ಇಲ್ಲಿವರೆಗೆ ಕಟ್ ಮಾಡಬೇಕು ಅಂದ್ರೆ ನೀವು ಇದನ್ನ ಮೌಸ್ ಅಲ್ಲಿ ಡ್ರ್ಯಾಗ್ ಮಾಡೋದು ನೋಡಿ. ಇಲ್ಲಿಗೆ ಹಿಡ್ಕೊಂಡ್ರೆ ಡ್ರ್ಯಾಗ್ ಮಾಡ್ಬೋದು. ಹೀಗೆ ನೀವು ಎಲ್ಲಿ ಕಟ್ ಮಾಡಬೇಕು ಅಂತ ಅನ್ಸುತ್ತೋ ಅಲ್ಲಿ ಇಟ್ಕೊಂಡು, ಇಲ್ಲಿ ನೋಡಿ ಕತ್ತರಿ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಮಾಡಬಹುದು, ಅಥವಾ ಇಲ್ಲಿ ಕತ್ತರಿ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಮಾಡಬಹುದು, ಅಥವಾ ಕಂಟ್ರೋಲ್ ಬಿ ನಿಂದ ಕಟ್ ಮಾಡಬಹುದು. 3 ವಿಧಾನದಲ್ಲಿ ಕಟ್ ಮಾಡಬಹುದು. ಈಗ ಕಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿವರೆಗೆ ಬೇಡ ಅಲ್ಲ ವಿಡಿಯೋ, ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೆ ಕಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಟ್ ಮಾಡಿದ್ಮೇಲೆ ಬಲಭಾಗದಲ್ಲಿ ಈ ಟ್ರ್ಯಾಕ್ ಮೇಲೆ ಈ ವೈಟ್ ಸರ್ಕಲ್ ಇದೆ, ಅಂದ್ರೆ ಬಾರ್ಡರ್ ಅಲ್ಲಿ ವೈಟ್ ಇದೆ, ಹಿಂದಕ್ಕಿಲ್ಲ. ಇದ್ರ ಅರ್ಥ ಏನು ಅಂದ್ರೆ ಯಾವುದು ವೈಟ್ ಬಾರ್ಡರ್ ಇರುತ್ತೋ ನೀವು ಡಿಲೀಟ್ ಮಾಡಿದಾಗ ಅದು ಡಿಲೀಟ್ ಆಗ್ಬಿಡುತ್ತೆ. ಯಾವುದು ವೈಟ್ ಬಾರ್ಡರ್ ಇಲ್ವೋ ಅದು ಡಿಲೀಟ್ ಆಗಲ್ಲ. ಅದಕ್ಕೆ ನೀವು ನೋಡ್ಕೋಬೇಕು ಯಾವ್ದನ್ನ ಡಿಲೀಟ್ ಮಾಡಬೇಕು ಅಂತ. ನೋಡ್ಕೊಳ್ಳಿ, ಈಗ ಸುಮ್ನೆ ನಾನು ಡಿಲೀಟ್ ಆಪ್ಷನ್ಸ್ಗೆ ಹೋಗ್ತೀನಿ, ಡಿಲೀಟ್ ಮಾಡಿದೆ ನೋಡಿ, ಮುಂದಿನ ಭಾಗನೇ ಡಿಲೀಟ್ ಆಗೋಯ್ತು. ನನಗೆ ಬೇಡ, ಅದು ಮುಂದಿನ ಭಾಗ ಇರಬೇಕು, ಹಿಂದಿನ ಭಾಗ ಡಿಲೀಟ್ ಆಗಬೇಕು. ಕಂಟ್ರೋಲ್ Z ಮಾಡ್ಕೋತಾ ಇದ್ದೀನಿ. ಸರಿ, ಹಾಗಾದ್ರೆ ನೀವು ಕಟ್ ಮಾಡ್ಬೇಕಾಗಿರೋ ಭಾಗದ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವೈಟ್ ಭಾಗ ಬರುತ್ತೆ, ವೈಟ್ ಬಾರ್ಡರ್ ಬರುತ್ತೆ. ಅವಾಗ ನೀವು ಒಂದು ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ, ಅಥವಾ ನಿಮ್ಮ ಕೀಬೋರ್ಡ್ ಅಲ್ಲಿ ನೇರವಾಗಿ
ನೇರವಾಗಿ ಡಿಲೀಟ್ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ಮಾಡಬಹುದು. ಎರಡು ವಿಧಾನದಲ್ಲಿ ನೀವು ಡಿಲೀಟ್ ಮಾಡ್ಕೋಬಹುದು. ಈಗ ಆ ಒಂದು ವಿಡಿಯೋ ಬೇಡದೇ ಇರೋ ವಿಡಿಯೋ ಡಿಲೀಟ್ ಆಯ್ತು. ಈಗ ಪ್ಲೇ ಮಾಡೋಣ ಬನ್ನಿ. ಈಗ ನೋಡಿ, ವೀಕ್ಷಕರೇ ಹಾಗೂ ಈಗ ವಾಯ್ಸ್ ಬಂತು. ನಾನು ನಿಮ್ಮ ಈ ವಾಯ್ಸ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಹೀಗೆ ನಾವು ಪ್ಲೇ ಮಾಡ್ತಾ ಹೋದ್ರೆ ಅದು ಪ್ಲೇ ಆಗ್ತಾ ಹೋಗುತ್ತೆ. ಈಗ ಕಲರ್ ಕರೆಕ್ಷನ್ಸ್ ಆಯ್ತು, ಪ್ಲೇ ಆಗ್ತಾ ಇತ್ತು, ಮತ್ತೆ ಏನ್ ರೆಕಾರ್ಡ್ ಮಾಡಿದೋ ನೀಟಾಗಿ ರೆಕಾರ್ಡ್ ಆಗ್ತದೆ. ನಿಮ್ಗೆ ಈಗ ಮಧ್ಯೆ ಮಧ್ಯೆ ಏನೇನೋ ಚೇಂಜಸ್ ಮಾಡಬೇಕು, ಒಂದು ಫೋಟೋ ಹಾಕಬೇಕು, ಮತ್ತೆ ಇನ್ನೊಂದು ವಿಡಿಯೋ ಹಾಕಬೇಕು, ಇದೆಲ್ಲ ಬೇಕಾಗುತ್ತೆ. ಅದನ್ನ ನಾವು ಹೇಗೆ ಹಾಕೋದು ಅಂತಕ್ಕಂಥ ನೋಡೋಣ. ನಾನು ಇಷ್ಟು ವಿಡಿಯೋ ಮಾತ್ರ ತಗೋತೀನಿ, ಹೆಚ್ಚು ತಗೊಳಲ್ಲ. ಇಲ್ಲಿಗೆ ಕಟ್ ಮಾಡ್ಕೊಬಿಡ್ತೀನಿ. ಇಷ್ಟು ವಿಡಿಯೋದಲ್ಲೇ ನಾವು ಎಡಿಟ್ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು. ಈಗ ಫಸ್ಟ್ ಇಂದ ಬರ್ತಾ ಇದ್ದೀನಿ. ವಿಡಿಯೋಗೆ. ಸರಿ, ಹಾಗಾದ್ರೆ ಈ ಫಸ್ಟ್ ವಿಡಿಯೋ ಬರ್ತಾ ಇದ್ದೀನಿ. ಬಂದು ನನಗೆಲ್ಲೋ ಮಧ್ಯ ಬಂದಾಗ ಏನೋ ಹಾಕ್ಬೇಕು. ನೋಡಿ, ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ ಅಂದಾಗ ನನಗೆ ಇದು ಚೇಂಜ್ ಆಗ್ಬೇಕು. ವಿಡಿಯೋ ಏನಾದ್ರೂ ಟ್ರಾನ್ಸಾಕ್ಷನ್ ಚೇಂಜ್ ಆಗ್ಬೇಕು. ಅದಕ್ಕೆ ಏನ್ ಮಾಡೋದು ಅಂತಕ್ಕಂಥದನ್ನ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ಹಾಗಾದ್ರೆ ಈ ಮಧ್ಯೆ ಮಧ್ಯೆ ಏನಾದ್ರು ಚೇಂಜ್ ಆಗ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವು ಎಲ್ಲಿ ಚೇಂಜ್ ಆಗ್ಬೇಕು ಅಂತಿರುತ್ತೋ ಅಲ್ಲಿ ಕಟ್ ಮಾಡ್ಕೋಬೇಕು. ನೀವು ಕಟ್ ಮಾಡ್ಕೊಂಡು ಅಲ್ಲಿಂದ ನೀವು ಏನಾದ್ರೂ ಎಫೆಕ್ಟ್ ಅನ್ನ ಹಾಕೋಬೇಕು. ಹಾಗಾದ್ರೆ ನಾನೀಗ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಲವಾರು ಟ್ರಾನ್ಸಾಕ್ಷನ್ಸ್ ಗಳು ರೆಡಿ ಇದೆ. ಇದೆಲ್ಲ ಪೇಯ್ಡ್ ವರ್ಷನ್ ಅಲ್ಲಿ ತುಂಬಾ ಸಿಗುತ್ತೆ, ಫ್ರೀ ವರ್ಷನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ನೋಡಿ, ಬೇರೆ ಬೇರೆ ತರ ಟ್ರಾನ್ಸಾಕ್ಷನ್ಸ್. ನೋಡಿ, ಈ ತರ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ನಲ್ಲಿ ತೋರಿಸುತ್ತೆ ಯಾವ ತರ ಇರುತ್ತೆ ಅಂತ. ನೋಡಿ, ಈ ತರ ಎಲ್ಲ ಬೇಕು. ಹಾಗಾದ್ರೆ ನಾನು ಈಗ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಆಯ್ತು. ಸುಸ್ವಾಗತ ಅಂದ್ಮೇಲೆ ನಮ್ಮ ವಿಡಿಯೋ ಚೇಂಜ್ ಆಗ್ಬೇಕು. ಅದಕ್ಕೆ ಒಂದು ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ತಗೋತಾ ಇದ್ದೀನಿ, ವರ್ಕ್ 3 ಅಂತಕ್ಕಂಥದನ್ನ ತಗೋತಾ ಇದ್ದೀನಿ. ಹಿಂಗೆ ತೆಗೆದುಕೊಂಡು ಬಂದು ಡ್ರ್ಯಾಗ್ ಮಾಡಿ ಎಲ್ಲಿ ಕಟ್ ಮಾಡಿದೀರೋ ಅಲ್ಲಿ ಇಡಬೇಕು. ಯಾಕೆ ಕಟ್ ಮಾಡ್ಬೇಕು ಅಂತ ಹೇಳಿ, ಕಟ್ ಮಾಡದೆ ಹೋದ್ರೆ ನಿಮ್ಗೆ ಮಧ್ಯದಲ್ಲಿ ಇದು ಯಾವುದೇ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಕಟ್ ಮಾಡಿ ಎಲ್ಲಿಂದ ಬೇಕು ಅಲ್ಲಿ ಕಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ಬೋದು. ಈಗ ನೋಡ್ಕೊಳ್ಳಿ, ನಾನು ವಿಡಿಯೋನ ಪ್ಲೇ ಮಾಡ್ತೀನಿ. ಸ್ವಾಗತ ಸುಸ್ವಾಗತ ಅಂದ್ಮೇಲೆ ಒಂದು ಟ್ರಾನ್ಸಾಕ್ಷನ್ ಚೇಂಜ್ ಆಯ್ತು. ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. BCU ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾವೆ. BCU ಕಂಡಕ್ಟ್ ಮಾಡ್ತಾ ಇದೆ ಅಂದ್ಮೇಲೆ ಒಂದು ಟ್ರಾನ್ಸಾಕ್ಷನ್ ಬೇಕು, ಬೇರೆ ಟ್ರಾನ್ಸಾಕ್ಷನ್ ಹಾಕಬೇಕು. ನಾನೀಗ ಯಾವುದು ಇದನ್ನ ಹಾಕಬೇಕು ಅಥವಾ ಇದನ್ನ ಹಾಕಬೇಕು. ಹಾಗಾದ್ರೆ ಇದನ್ನ ಅಪ್ಲೈ ಮಾಡಬೇಕು ಅಂದ್ರೆ ಮತ್ತೆ ನೀವು ಇಲ್ಲಿ ಕಟ್ ಮಾಡಬೇಕು. ನಂತರದಲ್ಲಿ ಡ್ರ್ಯಾಗ್ ಮಾಡಿ ಅದರ ಮೊದಲು ಭಾಗದಲ್ಲಿ ಇಡಬೇಕು. ಮತ್ತೆ ಫಸ್ಟ್ ಮತ್ತೆ ಎಂಡಿಂಗು ಅಂದ್ರೆ ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅಲ್ಲಿ ಎರಡೂ ಕಡೆ ನೀವು ಟ್ರಾನ್ಸಾಕ್ಷನ್ ಅಪ್ಲೈ ಮಾಡಬಹುದು. ಬೇಕು ಅಂದ್ರೆ ಇಡಿ, ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಡಬಹುದು. ಈಗ ನಾನು ಎರಡು ಎಫೆಕ್ಟ್ ಅನ್ನ ಇಟ್ಟಿದ್ದೀನಿ. ನಾನು ಮೊದಲಿಂದ ಹೋಗಿ ತಗೊಳ್ತೀನಿ. ಮೊದಲು ಬೇಡವಾ? ಮೊದಲು ಬೇಕು. ಮೊದಲು ಬೇಕಾದ್ರೂ ನೀವು ತಗೋಬಹುದು. ನಾನು ಮೊದಲು ಬೇರೆ ಎಫೆಕ್ಟ್ ಅನ್ನ ಇಟ್ಕೋತೀನಿ, ಇದನ್ನ ಇಟ್ಕೋತೀನಿ. ಈಗ 3 ಟ್ರಾನ್ಸಾಕ್ಷನ್ ಅಪ್ಲೈ ಮಾಡಿದೀನಿ. ಹೇಗ್ ಬರುತ್ತೆ ನೋಡೋಣ ಬನ್ನಿ. ನೋಡಿ, ಈಗ ಒಂದು. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. BCU ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾವೆ. BCU ಕೂಡ ಕಂಡಕ್ಟ್ ಮಾಡ್ತಾ ಇದೆ. ಈ ತರದಲ್ಲಿ ನೀವು ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ಕೊಂಡು ಎಡಿಟ್ ಮಾಡಬಹುದು. ಹಾಗಾದ್ರೆ ಟ್ರಾನ್ಸಾಕ್ಷನ್ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯ್ತು ಅಂತಕ್ಕಂಥದ್ದು. ಈಗ ಅನ್ಕೊಂತೀರಿ ನೀವು, ಒಂದು ವಿಡಿಯೋ ಜೊತೆನಲ್ಲಿ ಮತ್ತೊಂದು ವಿಡಿಯೋನ ನಾನು ಶೋ ಮಾಡಬೇಕು, ಅದನ್ನ ಹೇಗ್ ಮಾಡೋದು ಅಂತಕ್ಕಂಥದ್ದು. ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಮೀಡಿಯಾ ಅನ್ನೋ ಭಾಗಕ್ಕೆ ಹೋಗ್ಬೇಕು. ಮೀಡಿಯಾ ಅಂದಾಗ ಇಂಪೋರ್ಟ್ ಮೀಡಿಯಾ ಅಂತ ಇರುತ್ತೆ, ಇಂಪೋರ್ಟ್ ಮಾಡ್ಕೋಬೇಕು. ಆ ವಿಡಿಯೋನು ಇಲ್ಲಿಗೆ ಇಂಪೋರ್ಟ್ ಮಾಡಬೇಕು. ಹಾಗಾದ್ರೆ ಇನ್ನೊಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಫೋಟೋ ಆದ್ರೂ ಮಾಡ್ಬೋದು ಅಥವಾ ವಿಡಿಯೋನಾದ್ರೂ ಮಾಡ್ಬೋದು ಅಂತ ನಿಮ್ಗೆ ಯಾವ್ದು ಬೇಕು ಅದನ್ನ ಮಾಡ್ಕೋಬಹುದು ಅಂತಕ್ಕಂಥದ್ದು. ನಾನು ಮತ್ತೊಂದು ವಿಡಿಯೋನ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಒಳಗಡೆ ಒಂದು ವಿಡಿಯೋ ಬೇಕು, ಡ್ರ್ಯಾಗರ್ ಮಾಡ್ಬೋದು ಅಥವಾ ಓಪನ್ ಮಾಡ್ಕೋಬಹುದು. ಬಂತು ನೋಡಿ, ಈ ವಿಡಿಯೋ ಬಂತು. ಈ ವಿಡಿಯೋನ ನೀವು ಈ ವಿಡಿಯೋ ಜೊತೆನಲ್ಲಿ ಪ್ಲೇ ಮಾಡಬೇಕು. ಎಲ್ಲೆಲ್ಲಿ ಬೇಕು ಅಲ್ಲ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋಗೆ ಒಂದು ಟ್ರ್ಯಾಕ್ ಬೇಕು. ನೀವು ಡೈರೆಕ್ಟ್ ಆಗಿ ಇದನ್ನ ತೆಗೆದುಕೊಂಡು ಬಂದು ಇಲ್ಲಿ ಇಟ್ರೆ ಸಾಕು, ಒಂದು ಟ್ರ್ಯಾಕ್ ಬಂದ್ಬಿಡುತ್ತೆ. ಅಥವಾ ನೀವೇ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊ, ಎಡಭಾಗದ ಬಂದು ಥಂಬ್ ಬಂದಾಗ ರೈಟ್ ಕ್ಲಿಕ್ ಮಾಡಿ
ವಿಡಿಯೋ ಟ್ರ್ಯಾಕ್ ಅಂತ ಹಾಕೊಂಡ್ರೆ ಒಂದು ಟ್ರ್ಯಾಕ್ ಬರುತ್ತೆ. ಯಾವುದೇ ಟ್ರ್ಯಾಕ್ ಒಂದು ಟ್ರ್ಯಾಕ್ ಮೇಲೆ 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 ಅಪ್ಲೈ ಮಾಡ್ತಾ ಹೋಗುತ್ತೆ, ಅದು ವಿಡಿಯೋ ಟ್ರ್ಯಾಕ್. ಯಾವುದೇ ಟ್ರ್ಯಾಕ್ ಆಡಿಯೋ ಕೆಳಗೆ 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 ಅಪ್ಲೈ ಆಗ್ತಾ ಹೋಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ನೀವು ಯಾವುದೇ ವಿಡಿಯೋನ ಬೇಸ್ ವಿಡಿಯೋ ಮೇಲೆ ತರಬೇಕು ಅಂದ್ರೆ ಮೊದಲು ಒಂದು ವಿಡಿಯೋ ಪ್ಲೇ ಆಗ್ತಾ ಅವ್ರು ಅದರ ಮೇಲೆ ಮತ್ತೆ ಎಲ್ಲೋ ಬಂದು ಹೋಗ್ತಾ ಇರ್ಬೇಕು, ಅಥವಾ ಯಾವುದೋ ಒಂದು ಚಿಕ್ಕದ್ ಮಾಡ್ಬಿಟ್ಟು ಅದ್ರ ಮೇಲೆ ಬರ್ತಾ ಇರ್ಬೇಕು ಅಂತ ಏನೋ ನಿಮ್ಗೆ ಅಂತ ಅನ್ಸುತ್ತೆ, ಅದ್ರ ಮೇಲೆ ಇಡ್ಬೇಕು. ಅಂದ್ರೆ ಎರಡನೇ ಟ್ರ್ಯಾಕ್ ಅಲ್ಲಿ ಇಟ್ಕೋಬೇಕು. ಹಾಗಾದ್ರೆ ನಾನು ಎರಡನೇ ಟ್ರ್ಯಾಕ್ ಅಲ್ಲಿ ಈ ವಿಡಿಯೋನ ಇಡ್ತಾ ಇದ್ದೀನಿ. ಇಲ್ಲಿಂದ ಬರ್ಬೇಕು ನನಗೆ ಮೊದಲಿಂದ ಬೇಡ, ಆನಂತರದಲ್ಲಿ ಬೇಕು, ನನಗೆ ಇಲ್ಲಿಂದ ಬೇಕು. ಅದಕ್ಕೆ ನಾನು ಇಲ್ಲಿಂದ ಇಟ್ಕೋತಾ ಇದ್ದೀನಿ. ಸರಿ, ಇಲ್ಲಿಂದ ನಾನು ಇಡೋದಿದ್ರೆ ಈಗ ಮೇಲ್ ಇಟ್ಕೊಂಡಿದ್ದೀನಿ, ಈ ವಿಡಿಯೋನ ಇಟ್ಕೊಂಡಿದ್ದೀನಿ ಮೇಲ್ಗಡೆ, ಅದಲ್ವಾ? ಸರಿ, ಈ ವಿಡಿಯೋನು ಕೂಡ ವಾಯ್ಸ್ ಇರೋ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ. ಸರಿ, ಇದನ್ನ ಕಟ್ ಮಾಡ್ಬೇಕು ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಕಟ್ ಆಪ್ಷನ್ಸ್ ಇದೆ, ಕಟ್ ಮಾಡ್ಕೋಬೇಕು. ಗೊತ್ತಾಗಿದೆಯಲ್ಲ ಇದು ನಿಮಗೆ? ಕಟ್ ಆಪ್ಷನ್ಸ್ ಇರುತ್ತೆ, ಕಟ್ ಮಾಡ್ಕೋಬೇಕು. 3 ಕಡೆ ಇರುತ್ತೆ. ಸರಿ, ನನಗೆ ಹಿಂದಿನ ವಿಡಿಯೋ ಬೇಡ, ಇದನ್ನ ಡಿಲೀಟ್ ಮಾಡ್ಬಿಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿಂದ ಬೇಕು? ನನಗೆ ಇಲ್ಲಿಂದ ಬೇಕು. ಅಂದ್ರೆ ಟ್ರಾನ್ಸಾಕ್ಷನ್ ಹಾಕದ್ನಲ್ಲ ಅಲ್ಲಿಂದ ಬೇಕು. ಸರಿ, ಹಾಗಾದ್ರೆ ಪ್ಲೇ ಮಾಡೋಣ ಬನ್ನಿ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋ ಬಂದ್ಬಿಡ್ತಲ್ಲ, ನನಗೆ ಆ ವಿಡಿಯೋ ಮೇಲೆ ಈ ವಿಡಿಯೋ ಬರ್ಬೇಕು. ಬನ್ನಿ, ಅದಕ್ಕೆ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡು ನಿಮ್ಗೆ ಯಾವ ವಿಡಿಯೋ ಮೇಲ್ ಬರ್ಬೇಕು ಅಂತ ಅನ್ಸದ ಆ ವಿಡಿಯೋ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನೀವು ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ತರ ಡ್ರ್ಯಾಗ್ ಮಾಡೋ ಮೂಲಕ ಚೇಂಜ್ ಮಾಡ್ಕೋಬಹುದು. ಈ ತರ ಒಂದು ಆಪ್ಷನ್ಸ್ ನೀವೇ ಚೇಂಜ್ ಮಾಡ್ಕೋದು. ಎಷ್ಟು ದೊಡ್ಡದಿರ್ಬೇಕು, ಎಷ್ಟು ಚಿಕ್ಕದಿರ್ಬೇಕು, ಎಲ್ಲಿರ್ಬೇಕು, ಎಡಭಾಗ ಬಲಭಾಗ ಎಲ್ಲಿರ್ಬೇಕು ಅದನ್ನ ನೀವು ಮಾಡ್ಕೋಬಹುದು. ಮತ್ತೆ ಇದು ಫ್ಲಿಪ್ ಆಗ್ಬೇಕಾ ಇದೆಲ್ಲವೂ ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮ್ಗೆ ಬಲಭಾಗದಲ್ಲಿ. ನಾನು ಹೇಳಿದ್ದೀನಿ. ಈ ವಿಡಿಯೋನ ನೀವು ಡೈರೆಕ್ಟ್ ಆಗಿ ಒಂದು ಆಪ್ಷನ್ಸ್ ತರಬೇಕು ಅಂತ ಹೇಳಿದ್ರೆ ಕೆಲವು ಎಫೆಕ್ಟ್ಸ್ ಸಿಗುತ್ತೆ. ಎಫೆಕ್ಟ್ ಹೋಗ್ಬೇಕು. ನೋಡಿ, ಇಲ್ಲಿ ಇದೆ ನೋಡಿ ಯಾವ ತರ ಎಫೆಕ್ಟ್ ಬೇಕು ಅಂತ ಹೇಳಿ. ರೌಂಡ್ ಸರ್ಕಲ್ ಆಗ್ಬೇಕು ನನ್ನ ವಿಡಿಯೋ. ಒಂದು ಬೇಸ್ ವಿಡಿಯೋ ಮೇಲೆ ಇನ್ನೊಂದು ಚಿಕ್ಕದು ಸರ್ಕಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಇದನ್ನ ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಎಫೆಕ್ಟ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಎಫೆಕ್ಟ್ ಅಲ್ಲಿ ಸಿಗುತ್ತೆ. ಜಸ್ಟ್ ಇದ್ರ ಮೇಲೆ ಬಂದು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಆ ವಿಡಿಯೋ ಸರ್ಕಲ್ ಆಗ್ಬಿಟ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಇಟ್ಕೋಬಹುದು. ಇಲ್ಲಿ ಹಲವಾರು ಇದಾವೆ. ಜಸ್ಟ್ ಡ್ರ್ಯಾಗ್ ಮಾಡಿ ಈ ಟ್ರ್ಯಾಕ್ ಮೇಲೆ ನೀವು ಅಪ್ಲೈ ಮಾಡಬೇಕು. ಅದು ಆಟೋಮೆಟಿಕ್ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನು ಅಪ್ಲೈ ಮಾಡಿದೆ. ಈಗ ಅದು ಸರ್ಕಲ್ ಆಯ್ತು. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿರೋದ್ರಿಂದ ಇಲ್ಲಿ ಬಾರ್ಡರ್ ಬರ್ತಾ ಇದೆ. ನಾನು ಈಗ ಇದು ಎಲ್ಲಿ ಕೂರ್ಬೇಕು ಅಂತ ಕೂರ್ಸ್ಕೋತೀನಿ. ಡ್ರ್ಯಾಗ್ ಮಾಡಿ ನೋಡಿ, ನನಗಿಲ್ಲಿ ಈ ಭಾಗದಲ್ಲಿ ಬರ್ತಾ ಇರ್ಬೇಕದು, ಅಥವಾ ಯಾವ ಭಾಗದಲ್ಲಿ ಬರ್ತಾ ಇರ್ಬೇಕು. ಕೆಳಭಾಗದಲ್ಲಿ ಬರ್ಬೇಕು, ಕೆಳಭಾಗದಲ್ಲಿ ಬರ್ತಾ ಇರ್ಬೇಕು ಅಂತ ನೀವು ಹೇಳಿದ್ರೆ ನೀವು ಅಲ್ಲಿ ಇಟ್ಕೋಬೇಕದನ್ನ. ಈಗ ಪ್ಲೇ ಮಾಡೋಣ ಬನ್ನಿ. ನೋಡಿ, ಹೀಗೆ ಇದು ಬರ್ತಾ ಇದೆ, ಅದು ಬರ್ತಾ ಇದೆ. ನಿಮ್ಗೆ ಎರಡು ವಾಯ್ಸ್ ಬರ್ತಾ ಇದೆ. ನಿಮ್ಗೆ ಏನಾಗಿದೆ, ಈಗ ಎರಡು ವಾಯ್ಸ್ ಬರ್ತಾ ಇದೆ. ಎರಡು ವಾಯ್ಸ್ ನಿಮ್ಗೆ ಬೇಡ, ಒಂದು ವಾಯ್ಸ್ ಬೇಕು. ಹಾಗಾದ್ರೆ ಈ ಒಂದು ಮೇಲ್ಗಡೆ ಬರ್ತಕ್ಕಂತ ವಿಡಿಯೋದ ವಾಯ್ಸ್ ಬೇಡ ಅಂತ ಹೇಳಿದ್ರೆ ಈ ವಿಡಿಯೋ ಟ್ರ್ಯಾಕ್ ಮೇಲೆ ಹೋದ್ರೆ ಇಲ್ಲೊಂದು ಥಂಬ್ ಬರುತ್ತೆ. ಇದನ್ನ ನೀವು ಜಸ್ಟ್ ಈ ತರ ಡ್ರ್ಯಾಗ್ ಮಾಡ್ಕೋಬಹುದು. ಡ್ರ್ಯಾಗ್ ಮಾಡ್ಬಿಟ್ಬಿಟ್ರೆ ಅಲ್ಲಿಗೆ ಆ ಒಂದು ಆಡಿಯೋ ಹೈಡ್ ಆಗ್ಬಿಡುತ್ತೆ. ಜಸ್ಟ್ ವಿಡಿಯೋ ಮಾತ್ರ ಪ್ಲೇ ಆಗ್ತಾ ಹೋಗುತ್ತೆ. ನಿಮ್ಗೆ ಮೈನ್ ಟ್ರ್ಯಾಕ್ ಯಾವ್ದಿದೆ ಅದರಲ್ಲಿ ಆಡಿಯೋನು ಕೂಡ ಬರ್ತಾ ಇರುತ್ತೆ. ಇದು ಆಡಿಯೋ ಟ್ರ್ಯಾಕ್. ಇದು ನೋಡಿ, ಈ ತರ ಸಿಂಬಲ್ ಇದೆಯಲ್ಲ, ಇದು ಒಂಥರ ಗ್ರೀನು, ಇದು ಆಡಿಯೋ ಟ್ರ್ಯಾಕ್. ಓಕೆನಾ? ನಿಮ್ಗೆ ಗೊತ್ತಾಯ್ತು ಅಂತ. ಈಗ ನೋಡ್ರಿ, ವಾಯ್ಸ್ ಬರಲ್ಲ, ಒಂದೇ ವಾಯ್ಸ್ ಬರುತ್ತೆ ನೋಡಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಾನು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈಗ ಅದು ಚಿಕ್ಕ ವಿಡಿಯೋದಲ್ಲಿ ವಾಯ್ಸ್ ಬರ್ತಿಲ್ಲ, ಜಸ್ಟ್ ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಬರ್ತಾ ಇದ್ದಾರೆ. ಬಿಸಿಯು ಕೂಡ ಕಂಡಕ್ಟ್ ಮಾಡ್ತಾ ಇದೆ. ಬಿಸಿಯು ಫೆಬ್ರವರಿ 26 ಇಂದ ಎಕ್ಸಾಮಿನೇಷನ್ ಎಲ್ಲ ಸಬ್ಜೆಕ್ಟ್ ಗಳಿಗೆ ಕಂಡಕ್ಟ್ ಮಾಡ್ತಾ ಇದೆ. ಸಾಕು, ಇಷ್ಟೇ ವಿಡಿಯೋ. ಇದನ್ನು ಕೂಡ ಇಷ್ಟೇ ಉದ್ದ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸರಿ, ಇಷ್ಟಕ್ಕಾಯ್ತು. ಈಗ ನಮ್ಗೆ ಒಂದು ಫೋಟೋ ಬರಬೇಕು ಅಂದ್ರೆ ಸೇಮ್ ವೇ ನಲ್ಲಿ ಫೋಟೋವನ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕು. ಒಂದು ಫೋಟೋವನ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ಆ ಫೋಟೋವನ್ನ ನೀವು ಹಾಕೋಬಹುದು. ನೋಡಿ, ಓಪನ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಫೋಟೋ ಬಂದಿದೆ. ಇದನ್ನ ನೀವು ಇಟ್ಕೋಬೇಕು ಅಂತ ಹೇಳಿದ್ರೆ ಸೇಮ್ ವೇ ಇಲ್ಲಿ ಬರ್ತೀರಾ. ನಿಮ್ಗೊಂದು ಫೋಟೋ ಇಲ್ಲಿ ಲೆಫ್ಟ್ ಅಲ್ಲಿ ಬರ್ಬೇಕಾಗತ್ತೆ. ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ಮೇಲೆ ಇಟ್ಕೋಬೇಕು. ನಿಮ್ಗೆ ಯಾವ್ದು
ಬೇಸ್ ವಿಡಿಯೋ ಮೇಲೆ 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 ಬರಬೇಕು ಅಂತ ಅನ್ಸುತ್ತೆ ಅದನ್ನ ಮೇಲೆ ಟ್ರ್ಯಾಕ್ ಅಲ್ಲೂ ಇಟ್ಕೊಳ್ತಾ ಹೋಗ್ಬೇಕು. ನೋಡಿ ಇದು ದೊಡ್ಡದಾಗೋಯ್ತು, ಚಿಕ್ಕದ್ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಈ ಒಂದು ಕರ್ಸರ್ ಅನ್ನ ಇಟ್ಕೊಳ್ಳಿ, ಡಬಲ್ ಕ್ಲಿಕ್ ಮಾಡಿ, ಫ್ರೇಮ್ ಬರುತ್ತೆ ಇಲ್ಲಿ, ಫ್ರೇಮ್ ಅನ್ನ ಚಿಕ್ಕದ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನ ಶೋ ಮಾಡ್ಬೇಕು ಅಂತ ಹೇಳ್ಸಿದ್ರೆ ಶೋ ಮಾಡ್ಬೋದು ನೀವು. ಈಗ ನೋಡೋಣ, ಪ್ಲೇ ಮಾಡೋಣ ಬನ್ನಿ. ಮೂರೂ ಬರುತ್ತೆ ಈಗ ನೋಡ್ಕೊಳ್ಳಿ. ಚಾನಲ್ಗೆ ಸ್ವಾಗತ. ಎರಡನೇ ವಿಡಿಯೋ ಬಂತು ಚಿಕ್ಕದು, ಈಗ ಫೋಟೋನು ಬಂತು. ನೋಡಿ ಈ ತರ ನೀವು ಹಾಕ್ತಾ ಹೋಗ್ಬೋದು ಅಂತಕ್ಕಂಥದ್ದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈ ತರದಲ್ಲಿ ನೀವು ಎಲ್ಲವನ್ನ ಹಾಕ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಈಗ ನಿಮ್ಗೆ ವಿಡಿಯೋ ಕಲರ್ ಕರೆಕ್ಷನ್ಸ್ ಆಯ್ತು, ಮತ್ತೆ ಕಟ್ ಮಾಡೋದು ಹೇಗೆ, ಟ್ರಾನ್ಸಾಕ್ಷನ್ ಅಪ್ಲೈ ಮಾಡೋದು ಹೇಗೆ, ನಂತರದಲ್ಲಿ ಅಡಿಷನಲ್ ಅಂದ್ರೆ ಎಕ್ಸ್ಟ್ರಾ ವಿಡಿಯೋನ ಅಪ್ಲೈ ಮಾಡೋದು ಹೇಗೆ, ಎಕ್ಸ್ಟ್ರಾ ಫೋಟೋನ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದನ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ. ದೆನ್ ಆಡಿಯೋನ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ ಮೇಲ್ಗಡೆ ಹಲವಾರು ಆಡಿಯೋಗಳಿರುತ್ತೆ. ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ಆಲ್ಮೋಸ್ಟ್ ಆಲ್ ಡೌನ್ಲೋಡ್ ಆಗ್ತವೆ. ಇದ್ರ ಜೊತೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತ ಅನ್ಸುತ್ತೆ ನಿಮ್ಗೆ, ಅಥವಾ ನಿಮ್ದೇ ಆದಂತ ಒಂದು ಮ್ಯೂಸಿಕ್ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ನೋಡಿ ಹಲವಾರು ಆಡಿಯೋಗಳು ಬರ್ತವೆ. ಯಾವ ಆಡಿಯೋ ಅಂತ ಚೆಕ್ ಮಾಡ್ಕೋಬಹುದು ನೀವು, ಚೆಕ್ ಮಾಡ್ಕೋದು ಯಾವ ಆಡಿಯೋ ಅಂತ ಚೆಕ್ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ನನಗೆ ಈ ಆಡಿಯೋನ ನಾನು ಬ್ಯಾಕ್ ಗ್ರೌಂಡ್ ಆಗಿ ತಗೋಬೇಕು, ಜಸ್ಟ್ ಡ್ರ್ಯಾಗ್ ಮಾಡ್ಕೊಳ್ಳಿ, ಆಡಿಯೋ ಟ್ರ್ಯಾಕ್ ಮೇಲೆ ಹಾಕೊಳ್ಳಿ ಅಷ್ಟೇ. ತುಂಬಾ ಸಿಂಪಲ್, ಆಡಿಯೋ ಟ್ರ್ಯಾಕ್ ಮೇಲೆ ಹಾಕೊಳ್ಳಿ. ಈಗ ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟೊಂದು ದೊಡ್ಡದು ಬೇಡ ಅಂದ್ರೆ ಇದನ್ನು ಕಡಿಮೆ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ತಮ್ ಬರುತ್ತೆ, ಅದೆಲ್ಲ ವೇರಿಯೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಆಡಿಯೋನು ಕೂಡ ವೇರಿಯೇಷನ್ ಆಗುತ್ತೆ ಅಂತ. ಅದೇ ತರದಲ್ಲಿ ನೀವು ಆಡಿಯೋನು ಕೂಡ ಅಪ್ಲೈ ಮಾಡ್ಕೋಬಹುದು, ಅದು ಪ್ಲೇ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಇಷ್ಟಕ್ಕೆ ಇದನ್ನು ಕಟ್ ಮಾಡ್ಕೊಬಿಡ್ತೀನಿ. ಇದಿಷ್ಟು ಮುಗೀತು. ಈಗ ಆಡಿಯೋನು ಕೂಡ ಅಪ್ಲೈ ಮಾಡ್ಕೊಂಡು ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನೇನ್ ಬೇಕು ನಿಮ್ಗೆ? ಕೆಲವು ಸ್ಟಿಕ್ಕರ್ ಸಿಗುತ್ತೆ, ರೆಡಿ ಸ್ಟಿಕ್ಕರ್ ಸಿಗುತ್ತೆ ನಿಮ್ಗೆ. ಫಿಲ್ಮ್ ಓದೋದವ್ರೆ ಕೊಟ್ಟಿದ್ದಾರೆ, ಯೂಟ್ಯೂಬರ್ಸ್ಗೆ ಅಂತಾನೆ ಕೆಲವು ಕೊಟ್ಟಿದ್ದಾರೆ, ಅವು ಸಿಗುತ್ತೆ ನೋಡಿ. ಲೈಕ್, ಸಬ್ಸ್ಕ್ರಿಪ್ಷನ್ಸ್, ಈ ತರ ಬಟನ್ಸ್, ಶೇರು, ಈ ತರ ರೆಡಿ ಸಿಗುತ್ತೆ. ನೀವು ಬೇಕಾದ್ರೆ ಇದನ್ನ ಬಳಸ್ಕೋಬಹುದು. ಹೇಗ್ ಬಳಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀವು ಈ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀರಿ, ಪ್ಲೇ ಮಾಡಿ ಇಲ್ಲಿವರೆಗೆ ಪ್ಲೇ ಮಾಡಿದ್ದೀರಿ. ನೀವು ಇಲ್ಲಿ ಒಂದು ಲೈಕ್ ಮಾಡಿ ಅನ್ನೋದಕ್ಕೆ ಹೇಳೋದ್ಕಿಂತ ಮುನ್ನ ನೀವು ಒಂದು ಪಿಕ್ಚರ್ ಮೂಲಕ ತೋರಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ ಜಸ್ಟ್ ರೆಡಿ ಇರೋದನ್ನ ನೀವು ತೆಗೆದುಕೊಂಡು ಬಂದು ಹಿಂಗೆ ಡ್ರ್ಯಾಗ್ ಮಾಡಿ ಈ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ಅದು ಶೋ ಆಗುತ್ತೆ. ನೋಡಿ, ಶೋ ಆಗುತ್ತೆ. ಸರಿ, ಇದು ತುಂಬಾ ದೊಡ್ಡದಾಗೋಯ್ತು ಬೇಡ ಅಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಫ್ರೇಮ್ ತೋರಿಸುತ್ತೆ, ಫ್ರೇಮ್ ಇಟ್ಕೊಂಡು ನೀವು ಚಿಕ್ಕದ್ ಮಾಡ್ಕೊಳ್ಳಿ. ಇಷ್ಟು ಚಿಕ್ಕದ್ ಬೇಕು ಅಷ್ಟು ಚಿಕ್ಕದ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಲ್ಲಿ ಡ್ರ್ಯಾಗ್ ಮಾಡ್ಕೋಬಹುದು. ಓಕೆನಾ? ನೋಡಿ, ಡ್ರ್ಯಾಗ್ ಮಾಡ್ಕೊಂಡು ಈಗ ನೋಡಿ ಪ್ಲೇ ಮಾಡೋಣ ಬನ್ನಿ. ಈಗ ನೋಡಿ ಬಂತು, ಈಗ ಲೈಕ್ ಮಾಡಿ ಅನ್ನೋದು ಬಂತು. ಹೀಗೆ ಹಲವಾರು ಇದೆ ಇಲ್ಲಿ, ಸಬ್ಸ್ಕ್ರಿಪ್ಷನ್ಸ್, ಲೈಕ್ಸ್, ಥ್ಯಾಂಕ್ ಯು ಎಲ್ಲವೂ ಇದೆ. ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ನಿಮ್ಗೆ ರೆಡಿ ಸ್ಟಿಕ್ಕರ್ಸ್ ಗಳು ಹೇಗೆ ಬಳಸೋದು ಅಂತ ಗೊತ್ತಾಯ್ತು. ಓಕೆ, ಹಾಗಾದ್ರೆ ಒಂದು ಹಂತದ ವಿಡಿಯೋ ನಿಮ್ಗೆ ಈಗ ರೆಡಿ ಇದೆ. ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಾನು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. BCU ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾವೆ. BCU ಕೂಡ ಕಂಡಕ್ಟ್ ಮಾಡ್ತಾ ಇದೆ. BCU ಫೆಬ್ರವರಿ 26 ಇಂದ ಎಕ್ಸಾಮಿನೇಷನ್ ಎಲ್ಲ ಸಬ್ಜೆಕ್ಟ್ ಗಳಿಗೆ ಕಂಡಕ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಒಂದು ಹಂತದ ವಿಡಿಯೋ ಈಗ ರೆಡಿ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸರಿ, ಹಾಗಾದ್ರೆ ಆಲ್ಮೋಸ್ಟ್ ಆಲ್ ಹಾಕಿದೀವಿ. ನಮ್ಗೆ ಟೆಕ್ಸ್ಟ್ ಬೇಕಾದ್ರೆ ಏನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಟೈಟಲ್ಸ್ ಅಂತ ಇದೆ. ಈ ಟೈಟಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅನ್ನ ನೀವು ತಗೋಬಹುದು ಅಂತಕ್ಕಂಥದ್ದು. ಬನ್ನಿ, ಹಲವಾರು ಟೆಕ್ಸ್ಟ್ ಗಳು ಸಿಗುತ್ತೆ ಇಲ್ಲಿ ನೋಡಿ. ಹಲವಾರು ಟೆಕ್ಸ್ಟ್ ರೆಡಿ ಟೆಕ್ಸ್ಟ್ ಗಳು ಸಿಗುತ್ತೆ, ಅದು ವಿತ್ ಎಫೆಕ್ಟ್ ಸಿಗುತ್ತೆ. ನೀವು ಅದನ್ನು ಬಳಸ್ಕೋಬಹುದು ಅಂತಕ್ಕಂಥದ್ದು. ಈಗ ನನಗೆ ಒಂದು ಟೆಕ್ಸ್ಟ್ ಬೇಕು, ಈ ತರದ್ ಬೇಕು, ನನಗೆ ಈ ತರದ್ ಬೇಕು, ಇದನ್ನ ತಗೋತಾ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಬೇಕು ಅಂತಕ್ಕಂಥದ್ದು ತಗೊಂಡು ಬನ್ನಿ. ನನಗೆ ಈ ನೇರದಲ್ಲಿ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಿ ಬೇಕು ಅದಕ್ಕೆ ಇಲ್ಲಿ ಹೋಗಿ ರೆಡಿ ಇರುತ್ತೆ. ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಬಂದು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಳಿ. ಒಟ್ಟಾರೆ ಮೇಲಿರ್ಬೇಕು. ನೀವು ಯಾವ ಟ್ರ್ಯಾಕ್ ಬೇಸ್ ಟ್ರ್ಯಾಕ್ ಇರುತ್ತೋ ಅದ್ರ ಮೇಲಿಟ್ರೆ ಅವೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗ್ತಾವೆ. ಅದ್ರ ಕೆಳಗಡೆ ಇಟ್ರೆ ಅವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಆ ದಿಸೆಯಿಂದಾಗಿ ನೀವು ಮೇಲ್ಗಡೆ ಇಟ್ಕೋಬೇಕು. ಹಾಗಾದ್ರೆ ನಾನು ಇಲ್ಲಿ ಇಟ್ಟಿದ್ದೀನಿ.
ಓಕೆ, ಸರಿ. ಇದನ್ನ ನಾನು ಸ್ವಲ್ಪ ಎಡಿಟ್ ಮಾಡ್ಕೋಬೇಕು. ಡಬಲ್ ಕ್ಲಿಕ್ ಮಾಡಿ ಇದ್ರ ಮೇಲೆ ಆಪ್ಷನ್ಸ್ ಅದೇ ತರ. ಇಲ್ಲಿ ನೋಡಿ, ಎರಡಿದೆ. ಒಂದು ಬ್ಯಾಕ್ ಗ್ರೌಂಡ್ ಇದೆ, ಒಂದು ಟೆಕ್ಸ್ಟ್ ಇದೆ. ಎರಡು ನೋಡಿ ಜಂಪ್ ಆಗುತ್ತೆ. ನಾನು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಿಲ್ಸ್ಕೊತೀನಿ. ಮೊದಲು ಬ್ಯಾಕ್ ಗ್ರೌಂಡ್ ಅನ್ನ ನಿಲ್ಸ್ಕೊತೀನಿ. ಬ್ಯಾಕ್ ಗ್ರೌಂಡ್ ಎಷ್ಟು ಬೇಕು ಅಷ್ಟು ನಿಲ್ಸ್ಕೊತಾ ಇದ್ದೀನಿ. ಎಲ್ಲಿಗೆ ಬೇಕಲ್ಲಿಗೆ ಡ್ರ್ಯಾಗ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೆಕ್ಸ್ಟ್ ಅನ್ನ ತಗೊಂಡು ಬರ್ತಾ ಇದ್ದೀನಿ. ಅದು ಎಷ್ಟು ಬೇಕು ಅಷ್ಟರಲ್ಲಿ ಇಟ್ಕೋಬಹುದು. ಇಟ್ಕೊಂಡೆ. ಈಗ ಇದ್ಯಾವುದು ಬೇರೆ ಟೆಕ್ಸ್ಟ್ ಇದೆ, ನನಗೆ ಟೆಕ್ಸ್ಟ್ ಬೇಕು. ಅದಕ್ಕೆ ಇದರ ಮೇಲೆ ಕ್ಲಿಕ್ ಮಾಡಿ ಈ ಬಲಭಾಗದಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಟೈಟಲ್ಸ್ ಒಳಗಡೆ ಮೇಲ್ಗಡೆ ಇಲ್ಲಿ ಟೈಟಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ನೀವು ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಾನೀಗ ಚೇಂಜ್ ಮಾಡ್ಕೋತಾ ಇದ್ದೀನಿ. ಚೇಂಜ್ ಮಾಡ್ಕೊಂಡೆ. ಡಾಕ್ಟರ್ ಬಸ್ಸು ಅಂತ ಚೇಂಜ್ ಮಾಡ್ಕೊಂಡೆ. ಈಗ ಈ ಎಫೆಕ್ಟ್ ನೋಡ್ಕೊಡಿ ನೀವು. ವಿಡಿಯೋ ಪ್ಲೇ ಮಾಡೋಣ. ನೋಡಿ, ಇಲ್ಲಿಗೆ ಒಂದು ಟೆಕ್ಸ್ಟ್ ಕೂಡ ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಪ್ಲೈ ಮಾಡ್ಕೋಬಹುದು. ಬೇರೆ ಬೇರೆ ತರದ ನೀವು ಟೆಕ್ಸ್ಟ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಕನ್ನಡವನ್ನು ಕೂಡ ಅಪ್ಲೈ ಮಾಡ್ಕೋಬಹುದು. ಇಂಗ್ಲಿಷ್, ಹಿಂದಿ ಯಾವ ಟೆಕ್ಸ್ಟ್ ಬೇಕಾದ್ರೂ ಅಪ್ಲೈ ನೀವು ಮಾಡ್ಕೋಬಹುದು. ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾವೆ. ಬಿಸಿಯು ಕೂಡ ಕಂಡಕ್ಟ್ ಮಾಡ್ತಾ ಇದೆ. ಹೀಗೆ ನೀವು ಯಾವ ಟೆಕ್ಸ್ಟ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು ಅಂತಕ್ಕಂಥದ್ದು. ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ ಟೆಕ್ಸ್ಟ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಅದನ್ನ ಅಪ್ಲೈ ಮಾಡೋ ವಿಧಾನ ಇದು ಅಂತಕ್ಕಂಥದ್ದು. ಹಾಗಾದ್ರೆ ಆಲ್ಮೋಸ್ಟ್ ಅಲ್ಲ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ಏನೇನ್ ಬೇಕು ಅಂತಕ್ಕಂಥದ್ದನ್ನ ನಿಮ್ಗೆ ತೋರಿಸ್ಕೊಟ್ಟಿದೀನಿ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತಕ್ಕಂಥ ನೋಡ್ಕೊಳ್ಳೋಣ ಬನ್ನಿ ಅಂತಕ್ಕಂಥದ್ದು. ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಇದೆ. ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಅಂತ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಗೆ ಬೇಸಿಕ್ ಥಿಂಗ್ಸ್ ಏನೇನಿದೆ ಅದೆಲ್ಲ ಬೇಕಾಗುತ್ತೆ. MP4 ಎಲ್ಲ ಏನು, ಮತ್ತೆ ಈ ಒಂದು ವಿಡಿಯೋ ಎಲ್ಲಿ ಸೇವ್ ಆಗ್ಬೇಕು ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಮತ್ತೆ ಆಟೋ ಹೈಲೈಟ್ಸ್ ವಿಡಿಯೋ ಬೇಕಾ ಅಂತಾನು ಕೂಡ ತೋರಿಸುತ್ತೆ. ಇದು ಪೇಯ್ಡ್ ವರ್ಷನ್ ಅಲ್ಲಿ ಇದೆ. ಆಟೋ ಹೈಲೈಟ್ಸ್ ಬೇಕು ಅಂದ್ರೆ ನೀವು ಆನ್ ಮಾಡ್ಕೋಬಹುದು, ಅಥವಾ ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಸರಿ, ಈ ತರದಲ್ಲಿ ಒಂದಷ್ಟು ವಿಚಾರ ಇಲ್ಲಿ ರೆಡಿ ಇರುತ್ತೆ. ಆ ರೆಡಿನ ಜಸ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಟೈಟಲ್ ಚೇಂಜ್ ಮಾಡಬೇಕು ಅಂದ್ರೆ ನೇಮ್ ಅನ್ನೋ ಕಡೆ ನೀವು ಟೈಟಲ್ಸ್ ನ ಚೇಂಜ್ ಮಾಡಬಹುದು ಅಂತಕ್ಕಂಥದ್ದು. ಹೌ ಟು ಎಡಿಟ್ ವಿಡಿಯೋ ಫಾರ್ ಯೂಟ್ಯೂಬ್ ಅಂತ ಟೈಟಲ್ ಇದೆ. ಆ ಟೈಟಲ್ ಅಲ್ಲಿ ಈಗ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಎಕ್ಸ್ಪೋರ್ಟ್ ಅಂತ ಮಾಡೋಣ. ಹೀಗೆ ಎಕ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ ವಿಡಿಯೋ. ಎಕ್ಸ್ಪೋರ್ಟ್ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಶೋ ಆಗ್ತಾ ಹೋಗುತ್ತೆ, ಎಷ್ಟು % ಆಗಿದೆ ಏನು ಅಂತ ಶೋ ಆಗ್ತಾ ಹೋಗುತ್ತೆ. ನೀವು ನೋಡ್ಕೋಬಹುದು. ಎಕ್ಸ್ಪೋರ್ಟ್ ಆದ್ಮೇಲೆ ಅದನ್ನ ಪ್ಲೇ ಮಾಡಿ ಕೂಡ ನೋಡ್ಕೋಬಹುದು. ನಿಮ್ಗೆ ಏನಾದ್ರು ಪೇಯ್ಡ್ ವರ್ಷನ್ ಇಲ್ಲ ಅಂತ ಹೇಳಿದ್ರೆ, ಬೇಸಿಕ್ ವರ್ಷನ್ ಆದ್ರೆ ನಿಮ್ಗೆ ಇಲ್ಲಿ ವಾಟರ್ ಮಾರ್ಕ್ ಬಂದ್ಬಿಡತ್ತೆ ಅಂತಕ್ಕಂಥದ್ದು. ನೀವು ಪೇಯ್ಡ್ ವರ್ಷನ್ ಇದ್ರೆ ವಾಟರ್ ಮಾರ್ಕ್ ಬರೋದಿಲ್ಲ ಅಂತಕ್ಕಂಥದ್ದು. ಓಕೆ, ಈಗ ಎಕ್ಸ್ಪೋರ್ಟ್ ಆಗಿದೆ. ಓಪನ್ ಫೋಲ್ಡರ್ಗೆ ಹೋಗ್ತಾ ಇದ್ದೀನಿ. ಫೋಲ್ಡರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದಿದೆ ಹೌ ಟು ಎಡಿಟ್ ವಿಡಿಯೋ ಫಾರ್ ಯೂಟ್ಯೂಬ್ ಅನ್ನೋ ಕಡೆ ಒಂದು ಬಂದಿದೆ. ಇದನ್ನ ಓಪನ್ ಮಾಡಿ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. BCU ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾವೆ. BCU ಕೂಡ ಕಂಡಕ್ಟ್ ಮಾಡ್ತಾ ಇದೆ. BCU ಫೆಬ್ರವರಿ 26 ಇಂದ ಎಕ್ಸಾಮಿನೇಷನ್ ಎಲ್ಲ ಸಬ್ಜೆಕ್ಟ್ಗಳಿಗೆ ಕಂಡಕ್ಟ್ ಮಾಡ್ತಾ ಇದೆ. ಪ್ರೀತಿಯ ವೀಕ್ಷಕರೇ, ನಾನು ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಎಡಿಟ್ ಮಾಡೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಏನಾದ್ರು ಅರ್ಥ ಆಗಿಲ್ಲ, ಸ್ವಲ್ಪ ಅರ್ಥ ಆಗಿದೆ, ಪೂರ್ಣವಾಗಿ ಅರ್ಥ ಆಗಿಲ್ಲ, ಯಾವುದೇ ವಿಚಾರವನ್ನ ನೀವು ನನ್ನ ಜೊತೆ ಹಂಚ್ಕೋಬಹುದು. ಅದಕ್ಕೆ ಕಾಮೆಂಟ್ ಬಾಕ್ಸ್ ರೆಡಿ ಇದೆ. ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ಜೊತೆಗೆ ನಾನು ಮಾಡ್ತಕ್ಕಂತ ವಿಡಿಯೋ ನಾಲೆಡ್ಜ್ ರಿಲೇಟೆಡ್ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ಕೂಡ ನಿಮ್ಗೆ ಬೇಕಾಗುತ್ತೆ. ಆ ದಿಸೆಯಿಂದಾಗಿ ನಿಮಗೂ ಮತ್ತೆ ನಿಮ್ಮ ಸ್ನೇಹಿತರಿಗೂ ಬೇಕಾಗುತ್ತೆ. ದಯಮಾಡಿ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ, ಲೈಕ್ ಮಾಡ್ತೀರಿ ಅಂತ ಅನ್ಕೊಳ್ತಾ, ಮತ್ತೆ ನೀವ್ ಇನ್ನೂ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಮತ್ತೊಂದು ವಿಚಾರವನ್ನ ನೆನ್ಪಿಟ್ಕೋಬೇಕು. ಏನಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಯೂಟ್ಯೂಬ್ಗೆ ರಿಲೇಟೆಡ್ ಆದಂತ ಒಂದಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಅವನ್ನ ನೀವು ನೋಡ್ಬೇಕು, ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ
ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಯಾಕೆ? ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕ್ತವೆ. ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.